ಬೇರೆ ಇದರಲ್ಲಿ ಇದನ್ನು ಮಿಕ್ಸ್ ಮಾಡೋದು ಬೇಡ. ಇದು ಒಂದೇ ಗೌರವಾನ್ವಿತವಾಗಿ ಹೋಗ್ಲಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು ಸುರೇಶ್ ಅವರು. ನಾನು ಅವ್ರಿಗೆ ಸುರೇಶ್, ಸನ್ಮಾನ್ಯ ಸುರೇಶ್, ಒಂದು ವಾರ ಅವ್ರಿಗೆ ಬೀಗ ಹಾಕ್ಸ್ಬಿಡ್ತೀನಿ ಅಂತಂದ್ರು. ಹಾಕ್ಸಿದ್ಯೇನಪ್ಪ ಬೀಗ? ಆಯ್ತು, ಅದು ನೋಡಿ, ಈಗ ಮುಖ್ಯಮಂತ್ರಿ ಕೊಟ್ರಲ್ಲ ಬೀಗ ಹಾಕ್ಸಿದ್ಯಾ? ಎಲ್ಲಿ ನನ್ನೇನು ತೆಗ್ದಂಗೆ ಐತಪ್ಪ? ಇಲ್ಲ ಇಲ್ಲ, ಯಾಕೆ ಹಿಂಗ್ ಹೇಳ್ತೀರಾ? ಅವತ್ತು ಹೇಳಿದ ತಕ್ಷಣ ಈಗ ಚರ್ಚೆ ಬೇಡ, ಏನೋ ಮಾಹಿತಿ ಬೇಕಂತ ಕೇಳಿ. ಈಗ ಅವ್ರಿಗೂ ಗೊತ್ತು ಹಾಕೈತೆ. ಅಲ್ಲ, ಸುಮ್ಮನೆ ಎಲ್ಲೋ ನೋಡ್ತಾ ಇದ್ದ, ಅದಕ್ಕೆ ಚರ್ಚೆ ಬೇಡ. ಶಾಸಕರೆಲ್ಲ ಕಾಯ್ದಿದ್ದಾರೆ. ಅವ್ರ ಹಾಸ್ಪಿಟಲ್ ಸ್ವಾಗತ ಮಾಡ್ತೀನಿ. ಚರ್ಚೆ ಬೇಡ, ಸ್ವಾಗತ ಮಾಡ್ತಾ ಇದ್ದೀನಿ. ಸುರೇಶ್ ಸ್ವಾಗತ ಮಾಡ್ತಾ ಇದ್ದೀನಿ. ತಂದಿರೋದು ಸ್ವಾಗತ. ಸರ್ಕ್ಯುಲರ್ ಕಳಿಸ್ತಾರೆ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಆ ಸರ್ಕ್ಯುಲರ್ ಹೋದರೆ ಅದು ಇವಾಗ ಹೋದ್ರೆ ಇನ್ನೊಂದು 6 ತಿಂಗಳು ವರ್ಷ ಜ್ಞಾಪಕ ಇರ್ತದೆ, ಆಮೇಲೆ ಮರ್ತ್ಬಿಡ್ತಾರೆ. ಅದಕ್ಕೆ ನಂದೊಂದು ಸಲಹೆ, ನಿಮ್ಮ ಲೈಸೆನ್ಸ್ ಕೊಡ್ತಿರಲ್ಲ ಅದರಲ್ಲೇ ಇದಾಕ್ಬಿಡಿ. ಗ್ರಾಮೀಣ ಇದಿದೆ ಏನಿದೆ, ಏನು ಉಡುಪುಗಳೇನಿದೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಈ ತರ ತೊಂದರೆ ಕೊಡಬಾರ್ದು ಅಂತ ನಿಮ್ಮ ಪರ್ಮಿಷನ್ ನಲ್ಲಿ ಹಾಕಿದ್ರೆ ಅವನ ಹತ್ರ ಪರ್ಮಿಷನ್ ಪರ್ಮನೆಂಟ್ ಆಗಿ ಇಟ್ಕೊಂಡಿರ್ತಾನ ಅವನು ಗೈಡ್ಲೈನ್ಸ್ನ. ಅದರಿಂದ ಅದನ್ನು ಹಾಕಿ. ನಮ್ಮ ಸುರೇಶ್ ಅವರು ಹೇಳಿದ್ರು, ಪಾಟೀಲ್ರು ಬಾರು ಕ್ಲಬ್ಗೆಲ್ಲ ನಾವು ರೆಕಗ್ನೈಸ್ಡ್ ಸರ್ಕಾರ ಲ್ಯಾಂಡ್ ಕೊಟ್ಟು ಪರ್ಮಿಷನ್ ಕೊಟ್ಟು ಇರುವಂತ ಕ್ಲಬ್ಗಳೇನಿದೆ, ಪ್ರತಿಷ್ಠಿತ ಬಾರ್ಗಳಿಗೆ, ವೈನ್ ಸ್ಟೋರ್ಗಳಿಗೆಲ್ಲ ಹೇಳಿಲ್ಲ. ಅಲ್ಲಿ ಹೆಂಗನ ಹೋಗ್ಕೊಂಡ್ಲಿ ಅವ್ರ ಹಣೆ ಬರ. ಇದು ನನ್ನ ಸದನ ಸಮಿತಿ, ಕಾಂಗ್ರೆಸ್ ಸದಸ್ಯರು ನೇಮಕ ಮಾಡಿರೋ ಸದನ ಸಮಿತಿಯಲ್ಲೇ ತೀರ್ಮಾನ ಆಗಿರೋದು, ನಂದಲ್ಲ. ಹ್ಯಾರಿಸ್ ಅವರು ಇದರ ಅಧ್ಯಕ್ಷರಾಗಿದ್ರು. ಅವರ ತೀರ್ಮಾನ. ಎ ಮಂಜು ಅವರಾಗಿದ್ರು, ಬಂದಿಲ್ಲ. ಈ ಚರ್ಚೆಗೆ ಅವಕಾಶ ಇಲ್ಲ. ಆದ್ರಿಂದ ಸ್ವಾಗತ ಮಾಡಿದ್ದೀನಿ ಅಂತ ಹೇಳಿ